So dear students, as I have told you previously, ಆ ಕ್ವಶನ್ ಪೇಪರ್ ಪ್ರಾಬ್ಲಮ್ ಸರಿಯಾಗಿ ಕಾಣ್ತಿಲ್ಲ, ಜಸ್ಟ್ ರೆಫರ್ ಮಾಡಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ದೆ. ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಟ್ ಪ್ರಾಬ್ಲಮ್. ಸೊ ಇನ್ ವ್ಯಾಲ್ಯೂ ಆಫ್ ಸಪ್ಲೈಯಲ್ಲಿ ನಮಗೆ ಮೇಯ್ನ್ ಕೇಳೋ ಅಂಥದ್ದು ಟ್ಯಾಕ್ಸ್ ಲಯಬಿಲಿಟಿ ಅಥವಾ ಟ್ಯಾಕ್ಸಬಲ್ ಸಪ್ಲೈ ಅಂತ ಕೇಳ್ತಾರೆ, ಮತ್ತು ಪರ್ಟಿಕ್ಯುಲರ್ ರೇಟ್ಸ್ ಆಫ್ ಜಿ ಎಸ್ ಟಿ, ಲೈಕ್ IGST ಕೇಳಬಹುದು, CGST ಕೇಳಬಹುದು. ಇಂಟ್ರಾ ಸ್ಟೇಟ್ ಅಂತ ಬಂದಿದ ತಕ್ಷಣ ನಾವು ಕೊಟ್ಟಿರೋವಂಥ ಪರ್ಸೆಂಟೇಜಲ್ಲಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ದಟ್ ಈಸ್ CGSTಗೆ ಈಗ 18% ಕೊಟ್ಟಿದ್ದಾರೆ ಅಂದರೆ CGST ವಿಲ್ ಬಿ 9% ಆ್ಯಂಡ್ SGST ವಿಲ್ ಬಿ 9%. ಅದೇ IGST ಅಂತ ಕೊಟ್ಟಾಗ ನಾವು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ತೀವಿ. ಸೊ ಈ ಕ್ವಶನ್ ಬಂದು 2018 ಕೇಳಿದ್ದಾನೆ ಫಾರ್ 12 ಮಾರ್ಕ್ಸ್. ತುಂಬ ಈಸಿ ಪ್ರಾಬ್ಲಮ್ಮು. ಸೊ ನಿಮ್ಗೆ ಇದೇ ಟೈಪ್ ಆಫ್ ಕ್ವಶನ್ಸು ಎಕ್ಸಾಮಲ್ಲಿ ಕೇಳೋ ಅಂಥದ್ದು. ಸೊ ನೋಡ್ಕೊಳ್ಳಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಫರ್ನಿಷಡ್ ಬೈ ಎ ಡೀಲರ್ ಇನ್ ತಮಿಳ್ನಾಡು, ಕಂಪ್ಯೂಟ್ ದ ಅಮೌಂಟ್ ಆಫ್ ಟ್ಯಾಕ್ಸಬಲ್ ಸಪ್ಲೈ ಆ್ಯಂಡ್ IGST ಪೇಯಬಲ್ ಕೇಳಿದ್ದಾನೆ. ಸೊ ಬೇಕಾದರೆ ನಾವು ಇನ್ವಾಯ್ಸ್ ಪ್ರೈಸ್ ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು 12 ಮಾರ್ಕ್ಸ್ಗೆ ಕೇಳೋದ್ರಿಂದ. ಸೊ ಇಲ್ಲಿ ಆಲ್ರೆಡಿ ಅವನೇ ಕೊಟ್ಬಿಟ್ಟಿದ್ದಾನೆ, ದಿಸ್ ಈಸ್ ಇಂಟ್ರಾ ಸ್ಟೇಟ್ ಸೇಲ್ ಅಂತ. ಸೊ ದೇ ಹ್ಯಾವ್ ಗಿವನ್ GST ರೇಟ್ ಫಸ್ಟ್ ಕಾಲಮ್ಗೆ 12%, ಸೆಕೆಂಡ್ ಒನ್ ಬಂದು 18%. ಸೊ ನಾವು ಇವು ಎರಡೂ ರೇಟ್ಸ್ಗೂ ಸಹ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ both transaction value as well as the taxable supply. Next, gross sales ಕೊಟ್ಟಿದ್ದಾನೆ 16 lakh 7 lakh. ಸೊ ಇಟ್ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್ ಅಂತ ಕೆಲವೊಂದು ಐಟಮ್ಸ್ನ ಕೊಟ್ಟಿದ್ದಾರೆ. ಪ್ಯಾಕೇಜಿಂಗ್ ಚಾರ್ಜಸ್ ನಾವು ಫಾರ್ಮೆಟಲ್ಲಿ ನೋಡೋದಾದರೆ, ಸೊ ವೈಲ್ ಕ್ಯಾಲ್ಕುಲೇಟಿಂಗ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಇಲ್ಲಿ ವಿ ಹ್ಯಾವ್ 2 ಕಾಲಮ್ಸ್. ದಟ್ ಈಸ್ ಲೆಸ್ ಕಾಲಮಲ್ಲಿ ಕೆಲವೊಂದು ಐಟಮ್ಸ್ ಇದೆ, ಆ್ಯಡ್ ಕಾಲಮಲ್ಲಿ ಐಟಮ್ಸ್ ಇದೆ. ಸೊ ಪ್ಯಾಕಿಂಗ್ ಚಾರ್ಜಸ್ ಅಥವಾ ಪ್ಯಾಕೇಜಿಂಗ್ ಚಾರ್ಜಸ್ ಅಂತಲೇ ಕೊಟ್ಟಿದ್ದಾನೆ. ಅಲ್ಲಿ ಬ್ರ್ಯಾಕೆಟಲ್ಲಿ ಏನೂ ಕೊಟ್ಟಿಲ್ಲ. ಇಫ್ ನಾಟ್ ಇನ್ಕ್ಲೂಡೆಡ್ ಅಂದರೆ ಈ ಗ್ರಾಸ್ ಸೇಲ್ಸ್ ಜೊತೆಗೆ ಇದನ್ನು ಆ್ಯಡ್ ಮಾಡಿಲ್ಲ ಅಂದ ಪಕ್ಷದಲ್ಲಿ ನಾವೇನು ಮಾಡಬೇಕಾಗುತ್ತೆ, ಪ್ಯಾಕಿಂಗ್ ಚಾರ್ಜಸ್ನ ಆ್ಯಡ್ ಮಾಡಬೇಕಾಗುತ್ತೆ ಅಂತ ಇದರ ಅರ್ಥ. ಸೊ ಇಲ್ಲಿ ನಿಮ್ಮ ಮೇನ್ ಹೆಡ್ಡಿಂಗಲ್ಲೇ ಕೊಟ್ಬಿಟ್ಟಿದ್ದಾರೆ, ಇಟ್ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್ ಅಂತ. ಸೊ ಪ್ಯಾಕಿಂಗ್ ಚಾರ್ಜಸ್ನ ಮತ್ತೆ ತಗೊಳ್ಳೋ ಅಂಥ ನೆಸೆಸಿಟಿ ನಮಗೆ ಇಲ್ಲ, ಆಲ್ರೆಡಿ ಇದರಲ್ಲಿ ಇದೆ ಅಂತ. ನೆಕ್ಸ್ಟ್ ಒನ್ ಬಂದು ಡಿಸೈನ್ ಚಾರ್ಜಸ್ ಈಸ್ ಆಲ್ಸೋ ಒನ್ ಆಫ್ ದಿ ಆ್ಯಡ್ ಕಾಲಮಲ್ಲಿ ಬರೋವಂಥದ್ದು. ಸೊ ಇದನ್ನು ಸಹ ನೋ ನೀಡ್ ಟು ಟೇಕ್. ಟ್ರೇಡ್ ಡಿಸ್ಕೌಂಟ್ ಅಂತ ಬಂದಾಗ ಯಾವ ಕಾಲಮಲ್ಲಿ ಬರುತ್ತೆ, ಇದು ಬರೋವಂಥದ್ದು ಲೆಸ್ ಕಾಲಮಲ್ಲಿ. ಬಟ್ ಇಲ್ಲಿ ನಮ್ಗೆ ಏನು ಹೆಡ್ಡಿಂಗ್ ಇರೋದು, ಇನ್ಕ್ಲೂಡ್ಸ್ ದ ಫಾಲೋಯಿಂಗ್ ಆಗಿರೋದ್ರಿಂದ ನಾವು ಇದನ್ನೇನು ಮಾಡಬೇಕು, ಗ್ರಾಸ್ ಸೇಲ್ಸಿಂದ ಎಕ್ಸ್ಕ್ಲೂಡ್ ಮಾಡಬೇಕು. ದಟ್ಸ್ ವೈ ವಿ ಹ್ಯಾವ್ ಟು ಟೇಕ್ ಇನ್ ದ ಕಾಲಮ್ ಆಫ್ ಲೆಸ್. ಇದನ್ನು ತಗೊಳ್ಬೇಕು ನಾವು. ನೆಕ್ಸ್ಟ್ ಎಕ್ಸ್ಪೋರ್ಟ್ಸ್ ಈಸ್ ನಥಿಂಗ್ ಬಟ್ ಅ ಸೇಲ್ಸ್. ಸೊ ಇದನ್ನು ನಾವೇನು ಮಾಡಬೇಕು, ಗ್ರಾಸ್ ಸೇಲ್ಸ್ನಿಂದ ಡಿಡಕ್ಟ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಏನಾಗಿದೆ, ಇನ್ಕ್ಲೂಡ್ ಆಗಿದೆ, ಅದಕ್ಕೆ ನಾವು ಇದನ್ನು ಡಿಡಕ್ಟ್ ಮಾಡಬೇಕಾಗುತ್ತೆ. ಇದನ್ನು ಸಹ ನಾವು ಕನ್ಸಿಡರ್ ಮಾಡಬೇಕು. ಇದರಲ್ಲಿಲ್ಲ, ಸೊ ಒಂದರಲ್ಲಿ ಮಾತ್ರ ಇದೆ. ನೆಕ್ಸ್ಟ್ ಫ್ರೈಟ್ ಚಾರ್ಜಸ್ ಆಲ್ಸೋ ಈಸ್ ಇನ್ಕ್ಲೂಡಿಂಗ್ ಐಟಮ್. ಬಟ್ ನಾವು ಬ್ರ್ಯಾಕೆಟಲ್ಲಿ ನೋಡಬೇಕಾಗತ್ತೆ. ಇಲ್ಲೇನು ಕೊಟ್ಟಿದ್ದಾನೆ, ಶೋನ್ ಸಪರೇಟ್ಲಿ ಅಂತಂದರೆ ಇದಕ್ಕೆ ಅವನು ಸಪ್ರೇಟಾಗಿ ತೋರಿಸಿದ್ದಾರೆ ಅಂತ. ದಟ್ಸ್ ವೈ ನಾವು ಇದನ್ನು ಏನು ಮಾಡ್ತೀವಿ, ಡಿಡಕ್ಟ್ ಕಾಲಮಲ್ಲಿ ತಗೊಳ್ತೀವಿ. ಅದೇ ರೀತಿ ಫ್ರೈಟ್ ಚಾರ್ಜಸ್ ನಾಟ್ ಶೋನ್ ಸಪ್ರೇಟ್ಲಿ ಅಂತಂದಾಗ ಸೊ ಇದನ್ನು ನಾವು ತಗೊಳ್ಳೋ ಅಂಥ ನೆಸೆಸಿಟಿ ಇಲ್ಲ. ಸೊ ಇದು ಆಲ್ರೆಡಿ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಒನ್ ಗೂಡ್ಸ್ ರಿಟರ್ನ್ಡ್ ವಿತಿನ್ 3 months. 1500 and 1200. ಸೊ ಗೂಡ್ಸ್ ರಿಟರ್ನ್ಡ್ಗೆ ಸಂಬಂಧಪಟ್ಟಿರೋ ಹಾಗೆ ನಮಗೆ ಒಂದು ರೂಲ್ ಇದೆ. ಏನಪ್ಪ ಅಂತಂದರೆ, ಗೂಡ್ಸ್ ರಿಟರ್ನ್ಡ್ ವಿತಿನ್ 6 months ಶುಡ್ ಬಿ ಎಕ್ಸ್ಕ್ಲೂಡೆಡ್ ಫ್ರಮ್ ದಿ ಸೇಲ್ಸ್ ಪ್ರೈಸ್. ಓಕೆ ಅಂತಂದರೆ ವಿತಿನ್ 6 months, ಇಲ್ಲಿ ನಮಗೆ 3 months ಇರೋದು. ಅದಕ್ಕೆ ಏನಾದರೂ ಗೂಡ್ಸ್ ರಿಟರ್ನ್ ಆಗಿದ್ರೆ ವಿತಿನ್ 6 months ಅದು ಯಾವ ಕಾಲಮಲ್ಲಿ ಸೇರಬೇಕು, ಎಕ್ಸ್ಕ್ಲೂಡೆಡ್ ಅಂದರೆ ಸೇಲ್ಸಿಂದ ಅದು ಲೆಸ್ ಆಗಿರಬೇಕು. ಬಟ್ ಇದು ಯಾವ ಕಾಲಮಲ್ಲಿದೆ, ಇನ್ಕ್ಲೂಡಿಂಗ್ ಕಾಲಮಲ್ಲಿದೆ. ಅದಕ್ಕೆ ನಾವೇನು ಮಾಡಬೇಕು, ಎಕ್ಸ್ಕ್ಲೂಡ್ ಅಥವಾ ಡಿಡಕ್ಟ್ ಅಥವಾ ಲೆಸ್ ಮಾಡಬೇಕು ಅಂತ ಅರ್ಥ. ಬಟ್ ದಿಸ್ ರೂಲ್ ಡಸಂಟ್ ಅಪ್ಲೈ ಇನ್ ಕೇಸ್ ಆಫ್ ಗೂಡ್ಸ್ ರಿಜೆಕ್ಷನ್. ಸೊ
ಸೊ ಗೂಡ್ಸ್ ರಿಜೆಕ್ಷನ್ ಏನಾದರೂ ಬಂದಲ್ಲಿ ನಿಮಗೆ ಪ್ರಾಬ್ಲಮ್ಸಲ್ಲಿ ವಿತಿನ್ 1 ಡೇ ಆಗಿರ್ಬೋದು, ವಿತಿನ್ 8 ಮಂತ್ಸ್ ಆಗಿರ್ಬೋದು, ವಿತಿನ್ 6 ಮಂತ್ಸ್ ಆಗಿರ್ಬೋದು, ಅದು ರೆಸಿಪಿಯೆಂಟ್ ಮಿಸ್ಟೇಕ್. ಓಕೆ, ಸೊ ಅದರಲ್ಲಿ ನಾವು ಎಕ್ಸ್ಕ್ಲೂಡ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ, ಇದು ಇನ್ಕ್ಲೂಡಿಂಗ್ ಐಟಮಲ್ಲೇ ಇರುತ್ತೆ ಅಂತ ಅರ್ಥ. ಸೊ ಈಗ ಇಲ್ಲಿ ಗೂಡ್ಸ್ ರಿಟರ್ನ್ ವಿತಿನ್ 3 ಮಂತ್ಸ್ ಆಗಿರೋದ್ರಿಂದ ನಾವು ಇದನ್ನೇನು ಮಾಡಬೇಕು, ಗ್ರಾಸ್ ಸೇಲ್ಸಿಂದ ಡಿಡಕ್ಟ್ ಮಾಡಬೇಕು ಅಥವಾ ಲೆಸ್ ಮಾಡಬೇಕು. ನೆಕ್ಸ್ಟ್ ಇನ್ಸ್ಟಾಲೇಷನ್ ಎಕ್ಸ್ಪೆನ್ಸಸ್. ಸೊ ಶೋನ್ ಸಪರೇಟ್ಲಿ ಅಂತ ಕೊಟ್ಟಿದ್ದಾನೆ, ಅದಕ್ಕೆ ನಾವು ವಿ ಹ್ಯಾವ್ ಟು ಡಿಡಕ್ಟ್. ನಾಟ್ ಶೋನ್ ಸಪ್ರೇಟ್ಲಿ ಅಂತಂದರೆ ಆಲ್ರೆಡಿ ಟ್ರಾನ್ಸಾಕ್ಷನ್ ನಡೆದಿದೆ, ನಾವು ಫರ್ದರ್ ಅಡ್ಜಸ್ಟ್ಮೆಂಟ್ಸ್ ಮಾಡುವಂಥ ನೆಸೆಸಿಟಿ ಇಲ್ಲ ಅಂತ ಅರ್ಥ. ನೆಕ್ಸ್ಟ್ ಗೂಡ್ಸ್ ರಿಜೆಕ್ಟೆಡ್ ವಿತಿನ್ 8 ಮಂತ್ಸ್. ನಾನು ಹೇಳ್ತಿದ್ದೀನಲ್ಲ, ಅದು ಎಷ್ಟಾದರೂ ಆಗಿರ್ಬೋದು ಡ್ಯೂರೇಷನ್ನು, ಗೂಡ್ಸ್ ರಿಟರ್ನ್ಗೆ ಇರೋವಂಥ ರೂಲು ಇದಕ್ಕೆ ಅಪ್ಲೈ ಆಗೋದಿಲ್ಲ. ಸೊ ಇದು ಇನ್ಕ್ಲೂಡಿಂಗ್ ಕಾಲಮಲ್ಲೇ ಇರಬೇಕು, ನೋ ನೀಡ್ ಟು ಟೇಕ್. ನೆಕ್ಸ್ಟ್ ಸೇಲ್ಸ್ ಔಟ್ಸೈಡ್ ದಿ ಸ್ಟೇಟ್. ಸೊ ಇಂಟರ್ ಸ್ಟೇಟ್ ಸೇಲ್ ಆಗಿದೆ, ಇದಕ್ಕೆ ನಮ್ಮ ಪ್ರಾಬ್ಲಮ್ಗೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಸೊ ನೋ ನೀಡ್ ಟು ಟೇಕ್. ಕಮಿಷನ್ ಫಾರ್ ಅಡಿಷ್ನಲ್ ಸೇಲ್ಸ್. ಸೊ ಈ ಔಟ್ಸೈಡ್ ದ ಸ್ಟೇಟ್ ಏನಾಗಿದೆ ಅಡಿಷ್ನಲ್ ಸೇಲು, ಅದರದ್ದು ಕಮಿಷನ್ನು. ಸೊ ಇದು ಈ 2 ಐಟಮು ಸಹ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಸಂಬಂಧಪಟ್ಟಿಲ್ಲ. ನೆಕ್ಸ್ಟ್ ಅದನ್ನು ರಿಜೆಕ್ಟ್ ಮಾಡಿ. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ಡ್, ದಟ್ ಗೂಡ್ಸ್ ವರ್ತ್ ಆಫ್ ₹70,000 ವಾಸ್ ಸೋಲ್ಡ್ ವಿತ್ ಇನ್ ದಿ ಸ್ಟೇಟ್. ಇದು ಇಂಟ್ರಾ ಸ್ಟೇಟ್ ಸೇಲ್ಸ್, ದಟ್ ಈಸ್ ಎಕ್ಸ್ಪೋರ್ಟಲ್ಲಿ ಬರುತ್ತೆ, ಇದು ಎಕ್ಸ್ಪೋರ್ಟ್ ಚಾರ್ಜಸಲ್ಲಿ. ಇನ್ಕ್ಲೂಡೆಡ್ ಇನ್ ದಿ ಟರ್ನ್ ಓವರ್ ಆಫ್ ₹7 lakh. ಸೊ ಇದರಲ್ಲಿ GST ರೇಟ್ 18% ಗ್ರಾಸ್ ಸೇಲ್ಸ್ ಏನಿದೆ 7 lakh, ಅದರಲ್ಲಿ ಆಲ್ರೆಡಿ ಇದು ಆ್ಯಡ್ ಆಗಿಬಿಟ್ಟಿದೆ, ನಾವು ಅದನ್ನು ಏನು ಮಾಡಬೇಕು, ಎಕ್ಸ್ಕ್ಲೂಡ್ ಮಾಡಬೇಕು. ಸೊ ದಿಸ್ ಈಸ್ ದ ಪ್ರಾಬ್ಲಮ್. ನೌ ವಿ ಹ್ಯಾವ್ ಅ ಸೊಲ್ಯೂಷನ್. ಸೊ ಗ್ರಾಸ್ ಸೇಲ್ಸ್ ಆಲ್ರೆಡಿ ದೇ ಹ್ಯಾವ್ ಗಿವನ್ 16 lakh, 7 lakh. ನಾನು ನಿಮ್ಗಾಗಲೇ ಹೇಳಿದೆ ನಾವು ಯಾವ್ಯಾವ ಐಟಮ್ಸ್ ಎಲ್ಲ ತೊಗೋಬೇಕು ಅಂತ. ಟ್ರೇಡ್ ಡಿಸ್ಕೌಂಟ್, ಎಕ್ಸ್ಪೋರ್ಟ್ಸ್, ಫ್ರೈಟ್, ಯಾವುದು ಶೋನ್ ಸಪರೇಟ್ಲಿ ಅಂತಿದೆಯಲ್ಲ ಆ ಅಮೌಂಟ್ ಮಾತ್ರ ವಿ ಹ್ಯಾವ್ ಟು ಕನ್ಸಿಡರ್. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ಡ್ ವಿತಿನ್ 3 ಮಂತ್ಸ್. ನೆಕ್ಸ್ಟ್ ಒನ್ ಇನ್ಸ್ಟಾಲೇಷನ್ ಎಕ್ಸ್ಪೆನ್ಸಸ್ ಶೋನ್ ಸಪರೇಟ್ಲಿ. ಇಂಟ್ರಾಸ್ಟೇಟ್ ಸೇಲ್ಸ್, ದಟ್ ಈಸ್ ಎಕ್ಸ್ಪೋರ್ಟ್ಸ್, ಯಾವುದಕ್ಕೆ 7 lakhಗೆ ಸಂಬಂಧಪಟ್ಟಿರೋ ಹಾಗೆ. ಇಷ್ಟು ಐಟಮ್ಸ್ನ ವಿ ಹ್ಯಾವ್ ಟು ಟೇಕ್ ಆ್ಯಂಡ್ ವಿ ಹ್ಯಾವ್ ಟು ಡಿಡಕ್ಟ್ ವಿತ್ ದಿ ಗ್ರಾಸ್ ಸೇಲ್ಸ್. ಗ್ರಾಸ್ ಸೇಲ್ಸ್ ಅಂತ ನಾವು ಇನ್ಕ್ಲೂಡಿಂಗ್ ಐಟಮ್ನ ಯಾಕೆ ತೊಗೊಳ್ಲಿಲ್ಲ ಅಂತಂದರೆ ಅಲ್ಲಿ ಕ್ವಶನಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾನೆ ಇನ್ಕ್ಲೂಡೆಡ್ ಅಂತ. ಇಟ್ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್ ಅಂತಂದರೆ ಆಲ್ರೆಡಿ ಇನ್ಕ್ಲೂಡ್ ಮಾಡಬೇಕಾಗಿರೋಂಥ ಐಟಮ್ಸ್ನ ದೇ ಹ್ಯಾವ್ ಇನ್ಕ್ಲೂಡೆಡ್, ನೋ ನೀಡ್ ಟು ಇನ್ಕ್ಲೂಡ್ ಎಗೇನ್ ಆ್ಯಂಡ್ ಎಗೇನ್ ಅಂತ ಅರ್ಥ. ಸೊ ಇದನ್ನೆಲ್ಲ ನಾವು ಎಕ್ಸ್ಕ್ಲೂಡ್ ಮಾಡಿದ್ದಾದಮೇಲೆ ನಮಗೆ ಬರೋವಂಥ ವ್ಯಾಲ್ಯೂನೇ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಸೊ ದೇ ಹ್ಯಾವ್ ಆಸ್ಕ್ಡ್ IGST. ಸೊ ಯಾವಾಗಲೂ ಅಷ್ಟೇ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಜೊತೆಗೆ GSTನ ಆ್ಯಡ್ ಮಾಡಿದ್ರೆ ಮಾತ್ರ ನಮಗೆ ಟೋಟಲ್ ಇನ್ವಾಯ್ಸ್ ಪ್ರೈಸ್ ಅಥವಾ ಪರ್ಚೇಸ್ ಪ್ರೈಸು ಸಿಗುವಂಥದ್ದು. ಸೊ ಟ್ರಾನ್ಸಾಕ್ಷನ್ ವ್ಯಾಲ್ಯೂ 15,66,100 ಬಂದಿದೆ. ಸೊ ಆಲ್ರೆಡಿ ಅವರು GST ರೇಟು ಫಸ್ಟ್ ಒನ್ಗೆ 12% ಕೊಟ್ಟಿರೋದ್ರಿಂದ 12%ಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸೆಕೆಂಡ್ ಒನ್ ಬಂದು 18%ಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸೊ ಟೋಟಲ್ ಬಂದಿದ್ದನ್ನು ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಜೊತೆಗೆ ಆ್ಯಡ್ ಮಾಡಿಕೊಂಡ್ರೆ ಇನ್ವಾಯ್ಸ್ ಪ್ರೈಸು ಫಸ್ಟ್ ಒನ್ಗೆ 17,54,032 ರೂಪೀಸು, ಸೆಕೆಂಡ್ ಒನ್ಗೆ 7,34,786 ರೂಪೀಸ್ ಬರುತ್ತೆ. ಸೊ ಈ ನೋಟ್ನ ನೋಟ್ ಮಾಡ್ಕೊಳ್ಳಿ. ಗೂಡ್ಸ್ ರಿಟರ್ನ್ ವಿತಿನ್ 6 months ಶುಡ್ ಬಿ ಎಕ್ಸ್ಕ್ಲೂಡೆಡ್ ಫ್ರಮ್ ದಿ ಸೇಲ್ಸ್ ಪ್ರೈಸ್, ಬಟ್ ದಿಸ್ ರೂಲ್ಸ್ ಡಸಂಟ್ ಅಪ್ಲೈ ಇನ್ ಕೇಸ್ ಆಫ್ ಗೂಡ್ಸ್ ರಿಜೆಕ್ಷನ್. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಇಂಟರ್ಸ್ಟೇಟ್ ಸೇಲ್ಸ್ ಅಥವಾ ಸಪ್ಲೈ ಆಫ್ ಗೂಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಾಬ್ಲಮ್ ನಿಮಗೆ ಇಂಟ್ರಾಸ್ಟೇಟ್ ಸಪ್ಲೈ ಬಂದಿದೆ. ಸೊ ನಾನು ನಿಮ್ಗೆ ಆಲ್ರೆಡಿ ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಇಂಟ್ರಾಸ್ಟೇಟ್ದೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ 5 ಮಾರ್ಕ್ಸ್ಗೆ ಅಥವಾ 12 ಮಾರ್ಕ್ಸ್ಗೂ ಕೇಳಬಹುದು. ಮಿಸ್ಟರ್ ಅರವಿಂದ್, a first stage dealer in pharmaceutical plant and boiler in the state of Gujarat, furnishes the under mentioned information. So they have given intra-state sales, that is 2,31,25,000, trade commission 5,78,125, freight and transportation charges 4,50,000, insurance premium
paid prior to delivery of goods is 70,000. Compute the tax liability under the GST Act assuming the rate of tax is at 18%. So intrastate ಅಂತ ಬಂದಿದ ತಕ್ಷಣ we have to distribute equally for the CGST and SGST. Let's see the solution now. So sales turnover, that is intrastate sales ಎಷ್ಟು ಕೊಟ್ಟಿದ್ದಾನೆ, 2,31,25,000. ಸೊ ಅದಕ್ಕೆ ನಾವು ಆ್ಯಡ್ ಮಾಡಿ ಅಂತ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಲೆಸ್ ಕಾಲಮ್ ಯಾವುದೂ ಇಲ್ಲ, ಟ್ರೇಡ್ ಡಿಸ್ಕೌಂಟ್ ಯಾವುದೂ ಇಲ್ಲ, ಕ್ಯಾಶ್ ಡಿಸ್ಕೌಂಟ್ಸ್ ಇಲ್ಲ, ಯಾವುದು ಎಕ್ಸ್ಪೋರ್ಟ್ಸ್ ಇಲ್ಲ. ಸೊ ಡೈರೆಕ್ಟ್ಲಿ ವಿ ಕ್ಯಾನ್ ಟೇಕ್ ಆ್ಯಡ್ ಕಾಲಮ್, ದಟ್ ಈಸ್ ಟ್ರೇಡ್ ಕಮಿಷನ್ ಆ್ಯಂಡ್ ಫ್ರೈಟ್ ಚಾರ್ಜಸ್ ಆ್ಯಂಡ್ ಇನ್ಶೂರೆನ್ಸ್ ಪ್ರೀಮಿಯಮ್. ಟೋಟಲ್ ಮಾಡಿದಾಗ ನಮಗೆ 10,98,125 ಬರುತ್ತೆ. ಸೊ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಬಂದು 2,42,23,125 ಬರುತ್ತೆ. ನೆಕ್ಸ್ಟ್ ವಿ ಸಪೋಸ್ ಟು ಆ್ಯಡ್ ಅ CGST. ಇಲ್ಲಿ 18% ಕೊಟ್ಟಿದ್ದಾನೆ. ಇಂಟ್ರಾಸ್ಟೇಟ್ ಆಗಿರೋದ್ರಿಂದ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಸೆಂಟರ್ಗೆ ಮತ್ತು ಸ್ಟೇಟ್ಗೆ. CGST ಆ್ಯಟ್ 9% ಆನ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ, SGST ಆ್ಯಟ್ 9% ಆನ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಈ ಎರಡನ್ನು ಆ್ಯಡ್ ಮಾಡಿದಾಗ ಮತ್ತು ಆ ಆ್ಯಡ್ ಮಾಡಿರೋ ಅಮೌಂಟ್ನ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಜೊತೆ ಸಬ್ಸಮ್ ಮಾಡಿದಾಗ ವಿ ವಿಲ್ ಗೆಟ್ ಅ ಇನ್ವಾಯ್ಸ್ ಪ್ರೈಸ್ ಅಥವಾ ಪರ್ಚೇಸ್ ಪ್ರೈಸ್. ಸೊ ದಿಸ್ ಈಸ್ ದಿ ವ್ಯಾಲ್ಯೂ ಆಫ್ ಸಪ್ಲೈ ಆಫ್ GST. ಓಕೆ, ಈ ಥರ ಪ್ರಾಬ್ಲಮ್ಸ್ನ ನಿಮಗೆ ಕಂಪಲ್ಸರಿ 5 ಮಾರ್ಕ್ಸ್ ಆರ್ 12 ಮಾರ್ಕ್ಸ್ಗೆ ಕೇಳ್ತಾರೆ.